ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅನ್ನತಿ ಮುಂಜಾನೆ ಮುಖ ತಕ್ಕೊಂಡಾಗ ಲಾಗ್ ಮಾಡ್ಲಿಕ್ಕತ್ತೀವಿ. ನಾನು ಮುಖ ತಕ್ಕೊಂಡಿರ್ಬೇಕು ಮಕ್ಕಳು ಹಂಗಿಲ್ಲ. ಏನೋ ಇವತ್ತು ವಾಕಿಂಗ್ ಹೋಗ್ಬೇಕು ಅನ್ಸಿದ್ರು ಈಕಿಗೆ. ಅದಕ್ಕೆ ಕುಕ್ಕು ಕರೆದು ಬಿಟ್ಟು ಪಿಂಪಲ್ಗೆ ಕೈ ಕೊಟ್ಬಿಟ್ಲೆ ವಾಕ್ ಮಾಡ್ತಾವತ್ತೆ. ನಾನು ಸ್ವಲ್ಪ ಕಾರ್ ಕಲಿಯಕ್ಕೆ ಹೋಗಿ ಕಾರ್ ಕಲಿತ ಕಾರ್ ಹೊಡಿತೀನಿ ಸ್ವಲ್ಪ. ರೆಡಿಯಾಗಿ ಹೊಂಟಾನ್ರಿ. ನಾನು ಮ್ಯಾಗ ಹೋಗ್ತೀನಿ ರೀ, ಟೆರಸ್ ಮ್ಯಾಗ ವಾಕಿಂಗ್ ಮಾಡ್ತೀನಿ. ಆ ಪಿಂಕು ಬರಲಿಲ್ಲ, ಕೇಳಿದೆ ನಾಳಿಂದ ಹೋಗ್ತೀವಿ. ಆ್ಯಂಡ್ ನೋಡಿರಿ ನಮ್ಮ ಬೆಡ್ ಕವರ್ ತೊಗೊಂಡಿದ್ವಲ್ಲ, ಎಷ್ಟು ಚಂದ ಕಾಣತೈತಿ ನೋಡ್ರಿ. ಹೊಸದ ಚಂದ ಐತಿ. ಯುನಿಕ್ ಅಂತಾರಲ್ಲ, ಯುನಿಕ್ ಕಾಯ್ಕಲ್ಲ. ಓಕೆ, ಸೊ ಬರ್ರಿ ಈಗ ನಾವು ಹೋಗೋ ಮತ್ತು ಫಸ್ಟ್ ಕಾರ್ ಒರೆಸ್ಬೇಕಿತ್ತು. ಬಟ್ ಏನು ಮಾಡೋದು, ಕಾರ್ ಒರೆಸೋಕ್ಕಾಗಿಲ್ಲ. ಅದಕ್ಕೆ ಇರಲಿ. ಇವು ಏನಂದ್ರೆ ಗಾಡಿ ಹೊಡಿಬೇಕಪ್ಪ ಅಂದ್ರೆ ಕಂಪಲ್ಸರಿ ಶೂಸ್ ಬೇಕು. ಚಪ್ಪಲ್ ನಡೆಯೋದಿಲ್ಲ, ಚಪ್ಪಲ್ ಹಾಕ್ಕೊಂಡ್ರೆ ಆಗೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಅಲ್ಲಿ ಶೂ ಹಾಕೊಳ್ಳತ್ತೆ. ನೀರು ಬಂದಂಗೆ ನೋಡ್ರಿಪ್ಪ. ಬರ್ರಿ ಹೋಗಿ ಮತ್ತೆ ಹೂಗಂತ ಕೂತೈತಿ ನೋಡ್ಬಿಟ್ಟು ಅಕ್ಕೆಲ್ಲದ ನೋಡ್ರಿ ಮ್ಯಾಗ. ಮ್ಯಾಗ ಬಂದ್ರಿ. ಸೂರ್ಯ ಅಷ್ಟು ಕ್ಯೂಟ್ ಕಾಣತ್ತಲ್ಲ ಗಿಡಗಳ ನಡುವು. ನೋಡ್ರಿ ಇಲ್ಲಿಗ ಎಷ್ಟು ಚಂದ ಕಾಣತ್ತಾನ ನೋಡ್ರಿ. ಆರೆಂಜ್ ಅಂದಾನೆ, ಇನ್ನು ಸ್ವಲ್ಪ ಬರ್ಬೇಕು. ಆ ಕಡೆ ಎಲ್ಲ ಆರೆಂಜ್ ಆಗೈತಲ್ಲ, ಎಷ್ಟು ಚಂದ ಕಾಣ್ತೈತೆ ನೋಡ್ರಿ. ನಮ್ಮ ಮನೆ ಮುಂದೆ ಫುಲ್ ಪೀಸ್ಫುಲ್ ಐತಿ. ಮಾರ್ನಿಂಗ್ ಬಂದು ದಿವಸ ವಾಕಿಂಗ್ ಮಾಡ್ಬೇಕು ಅನ್ನಿಸ್ತೈತಿ. ಹಿಂಗಿದ್ರೆ ದಿವಸ ಹಿಂಗೆ ಇರ್ತೈತಿ. ನಾನು ಬೇಸರ ಮಾಡ್ಕೋತೀನಿ ಬರೋಕೆ. ಇನ್ಮೇಲಿಂದ ಕಂಟಿನ್ಯೂ ವಾಕಿಂಗ್ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ. ನಿನ್ನಿಂದ ನೋಡಿ ಅಂಜಿಕೆನ ಬಂದೈತಿ, ಸ್ವಲ್ಪ ಎಕ್ಸರ್ಸೈಸ್ ಮಾಡೋಣ ಅಂತ ಹೇಳಿ. ಸೊ ಅದಕ್ಕೆ ಮ್ಯಾಗ ಬಂದೀನಿ. ಕಸದ ಗಾಡಿ ಬಂದೈತಿ. ಅಯ್ಯೋ ರಾಮ, ಇಲ್ಲಿ ಬಂದಾಗ ಕೆಳಗೆ ಹೋಗ್ತೀನಿ, ಪಟ ವಾಕಿಂಗ್ ಮುಗಿಸ್ತೀನಿ ರೀಪ್ಪ. ನಮ್ಮ ಧ್ವಜ ನೋಡ್ರಿ ಮಕ್ಕೊಂಡೈತಿ. ಈಗ ಗಾಳಿ ಬಿಟ್ಟಾಗ ಗಾಳಿ ಆಡ್ತೈತಿ. ಎಸ್ ಕೂತೆ. ಈಗ ಫಸ್ಟ್ ಹಾಕೊಂಬ್ರಿ ಕೀ ಹಾಕೊಳತ್ತೆ. ಫ್ಯಾನ್ ಬಂದ್ ಮಾಡೋಣತ್ತೆ. ಸೊ ಇದು ಮೊದಲು ಏನೋ ಚಾಲೂ ಮಾಡ್ತಾರಪ್ಪ, ಫುಲ್ ವೈಪರ್ ಏನೋ ಚಾಲೂ ಮಾಡ್ತಾರೆ. ನಿಮಗೆ ಇಲ್ಲಿ ನಡ್ರಿ ಗೈಸ್. ಈಗ ಫಸ್ಟ್ ಗಾಡಿ ಗೇರ್ದಾಗ ಹಾಕೊಂಡು ಜೈ ಆಂಜನೇಯ ಕೆಳಗೊಳಿಸೋಣ. ಸಣ್ಣ ಗಾಡಿ ಹೊಡೆಸೋಣ. ಓಕೆ, ಸೊ ಹೊಂಟೀನಿ ರೀ. ಆ್ಯಕ್ಚುಲಿ ಇದೊಂದು ಸ್ವಲ್ಪ ಡೌನಲ್ಲಿ ಐತೆ ಅಲ್ರಿ, ಇಲ್ಲಿ ಸ್ವಲ್ಪ ಡೌನಲ್ಲಿ ಐತಿ. ನನಗೊಂದು ಸ್ವಲ್ಪ ಇಲ್ಲಿ ಗಾಡಿ ಮೇಲೆ ಸುಯಿ ಅಂತ ಹೋಗ್ಬಿಡ್ತೈತಿ. ಇದೇ ಒಂದು ಸ್ವಲ್ಪ ಅಂಜಿಕೆ ಬರ್ತಿರ್ತೈತಿ ಇಲ್ಲಿ. ಬಟ್ ಎನಿವೇ ಗೈಸ್ ಬಂದೈತ್ರಿ, ಇಲ್ಲ ಅಂತಲ್ಲ, ಸ್ವಲ್ಪ ಬಂದಿದ್ದು ಗಾಡಿ. ಇದು ಮೊದಲು ನನಗೆ ಹೆಂಗಿತ್ತಪ್ಪ ಅಂತಂದ್ರೆ ಜಡ್ಜ್ಮೆಂಟ್ ಗೊತ್ತಾಗ್ತಿತ್ತಿಲ್ಲ ರೀ. ಇದು ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ನೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ಈಗ ಹಂಗೇನಿಲ್ಲ, ಈಗೆಲ್ಲ ಸ್ವಲ್ಪ ಗೊತ್ತಾಗತೈತಿ. ಅದೊಂದು ನೋಡ್ರಿ ಮೇನ್. ಮೊದಲು ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಗೊತ್ತಾಗ್ತಿರ್ಲಿಲ್ಲ. ಬಟ್ ಈಗೆಲ್ಲ ಓಕೆ. ಈ ಕಡೆ ಹೋಗಲಿ ಡೌಟ್ ಬರೋದೈತೆ ನನಗೆ. ಈ ಕಡೆ ಹೋದಪ್ಪ ಅಂದ್ರೆ ನೀರು ನಿಂತಾವ ಇಲ್ಲಿ. ಗಾಡಿ ಎಲ್ಲಿಂದ ಗೊತ್ತಾಗೋದಿಲ್ಲ ನನಗೆ, ನೀರು ನಿಂತೈತಿ. ಸೊ ಅದಕ್ಕೆ ಬೆಟ್ರ್ ಏನು ಮಾಡ್ತೀನಪ್ಪ ಅಂದ್ರೆ ಸುಮ್ಮನೆ ರೈಟ್ ತೊಗೊಂಡ್ಬಿಡ್ತೀನಿ. ನೋಡ್ರಿ ಈಗಾದ್ರೂ ನಿಮ್ಮ ಮಟ್ಟ ನಾ ಬರೀ ಒಂದೇ ಗೇರ್ ಮ್ಯಾಗ ಹೊಂಟೀನಿ. ಏನು ಮಾಡ್ತೀರಿ? ಓಕೆ ಗುಡ್ ಬಡಿ ಗುಡ್. ಸೊ ನೆಕ್ಸ್ಟ್ ನಾವು ಐ ಆಮ್ ಟ್ರೈಂಗ್ ಟು ಪುಟ್ ಸೆಕೆಂಡ್ ಗೇರ್. ಎಸ್, ಇದು ಜರ್ಕ್ ಹೊಡಿತೈತೆ ನೋಡ್ರಿ. ಸೆಕೆಂಡ್ ಗೇರ್ ಹಾಕೋದು ಕೂಡಲೇ ಸ್ವಲ್ಪ ಜರ್ಕ್ ಹೊಡಿತೈತಲ್ಲ, ಅದು ಜರ್ಕ್ ಹೊಡಿಬಾರ್ದು. ಸೊ ಅದೊಂದು ಸ್ವಲ್ಪ ನಾ ಕಲಿಬೇಕು. ಜರ್ಕ್ ಹೊಡಿತೈತಿ, ಜರ್ಕ್ ಹೊಡಿ ಒಂದು ಸ್ವಲ್ಪ ನಾ ಇದನ್ನು ಮಾಡ್ಬೇಕು. ಬಟ್ ಸೆಕೆಂಡ್ ಗೇರಿಗೆ ಗಾಡಿ ಭಾಳ ಸ್ಪೀಡ್ ಐತಿಪ್ಪ. ಈ ಕಡೆ ಹೊಡಿಲಿರಿ. ಓಕೆ, ಲೆಟ್ಸ್ ಗೋ. ಈ ಕಡೆ ಹೋಗ್ತೀನಿ. ಓಕೆ, ನೋಡ್ರಿ ಹಿಂಗಾಗತ್ತೆ. ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಕೈ ಕೂಡ್ಬೇಕ್ರಿ, ಇನ್ನೂ ಕೈ ಕೂತಿಲ್ಲ. ಸೊ ಲೆಟ್ಸ್ ಸಿ ಗೈಸ್. ಸರಿ ಲೇ ಮಗನ. ಇವು ಮೊದಲೇ ನಾಯಿ ಒಂದ್ರಿ, ಇದು ಮೊದಲೇ ಗಾಡಿ ಬರೋದಿಲ್ಲ ಚೆಂದಾಗಿ. ಅಂದ್ರೆ ನಾಯಿ ಒಂದು ನಾವು ನೀಟ್ ಕಾಡ್ತಾವಲ್ಲ, ಹತ್ತೀನಿ ಎಂಟು ಕಾಡ್ತಿರ್ತಾವೆ. ನಾ ಬೇಕಂತ ಬಂದೇನಿ ರೀ. ಮಾರ್ನಿಂಗ್ ಬರೋಕೆ ರೀಸನ್ ಏನಪ್ಪ ಅಂತಂದ್ರೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರ್ತೈತಿ ರೀ, ಈಸಿಲಿ ಹೋಗ್ಬೋದು. ಮತ್ತು ಇನ್ನೊಂದು ಗೇರ್ ಶಿಫ್ಟ್ ಮಾಡೋಕೆ ಒಂದು ಸ್ವಲ್ಪ ನನಗೆ ಈಸಿ ಬರತೈತಿ, ಇಲ್ಲಂತಲ್ಲ. ಮೊದಲು ಇಷ್ಟು ಬರ್ತಿಲ್ಲ ರೀ. ಮೊದಲು ಹೆಂಗಾಗ್ತಿತ್ತಪ್ಪ, ನಂಗೆ ಗೇರಿಂಗ್ ಚೇಂಜ್ ಮಾಡೋಕತ್ತಿತ್ತು ರೀ. ಹ್ಯಾಂಡಲ್ ಒಂದು ಸೈಡ್ ಹಿಂಗೆ ಎಳಿತಿತ್ತು, ಒಂದೇ ಕಡೆ ಹೋಗ್ತಿತ್ತು. ಮಸ್ತ್ ಅನ್ಸಾದೈತಲ್ಲ. ಸೊ
ಓಕೆ ಸೆಕೆಂಡ್ ಗೇರ್ ಹಾಕಿದ್ದೀರಿ. ಏನು ಪ್ರಾಬ್ಲಮ್ ಆಗೋದು ಗೊತ್ತೇನು ನನಗೆ, ಸ್ವಲ್ಪ ಸೆಕೆಂಡ್ ಗೇರ್ ಹಾಕೋಣ ಸ್ವಲ್ಪ ಜರ್ಕ್ ಹೊಡಿತೈತ್ರಿ. ನೋಡ್ರಿ ನಾಯಿ ನೋಡ್ರಿ ಹೆಂಗೆ ಬರ್ತದೆ ಓಡಿ ಬಂದು ಕಡೆಕ್. ಇವಕ್ಕೆ ಏನು ಪ್ರಾಬ್ಲಮ್ ಅದ ಯಾರಿಗೆ ಗೊತ್ತಿರಿ, ನಾಯಿಗಳಿಗೆ ಬಂದೇ ಬಿಡ್ತಾವೆ ಒಮ್ಮೆ ಕಡೆಕ್. ನೋಡು ಇವು ಕಾರನ್ನ ಬಂದ್ಬಿಡ್ತಾವೆ, ಮೊದಲು ನಾವು ಅಂಜಿ ಸಾಯ್ತಿರ್ತೀವಿ ಅಂಥವ್ರೊಳಗೆ ನೋಡಿ ನೀವು ನಾಯಿಗಳು ಬರ್ತಾವೆ. ಓಕೆ 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 ನಾ ಬೇಕಂತ ಏನು ಮಾಡಕತ್ತೀನಿ ಗೊತ್ತೇನು ರೀ, ಈ ವೈಟ್ ಪಟ್ಟಿ ಮೇಲೆ ಒಯ್ಯಾತೀನಿ ನಾನು, ಅಂದ್ರೆ ನನಗೆ ಜಜ್ಮೆಂಟ್ ಸಿಗಲಿ ಅಂತ. ಅಂದ್ರೆ ಒಂದು ಫ್ರಂಟ್ ಗಾಲಿಯಲ್ಲಿ ನನಗೆ ಗೊತ್ತಾಗತ್ತೈತಿ. ಇಲ್ಲಿ ನೋಡ್ರಿ ಈಗ ನಾ ಸ್ವಲ್ಪ ಹೋದೈತಿ ಕೊಟ್ಟಿರಲಿ. ಓಕೆ ಸೊ ಈಗ ನಾ ವೈಟ್ ಗಾಲಿ ಮ್ಯಾಗದೀನಿ. ಇಲ್ಲಿ ಇಷ್ಟು ನಂದು ಟೈರ್ಲಿ ನನಗೆ ಗೊತ್ತಾಗತ್ತೈತಿ, ಇಷ್ಟು ನನ್ನ ಟೈರ್ ಐತೆ ಅಂತೇಳಿ ನನಗೆ ಗೊತ್ತಾಗತ್ತೈತಿ. ಸೊ ಅದಕ್ಕೆ ನಾ ಹಿಂಗೆ ಬೇಕಂತ ಹೋಯ್ತೀನಿ ರೀ, ವೈಟ್ ಪಟ್ಟಿ ಮ್ಯಾಗ ಆಗಿರಲಿ ಅಥವಾ ಹಿಂಗಿಂತ ಕಲ್ಲಿಗಿಲ್ಲಿ ಬತ್ತಿ ಕುರಿ ಆ ಸೈಡ್ ಕಲ್ಲು ಬತ್ತಪ್ಪ ಅಂದ್ರೆ ಏನು ಮಾಡ್ತೀನಿ, ಬೇಕಂದ್ರೆ ಅದ್ರ ಮ್ಯಾಗ ಹೋಯ್ತೀನಿ. ಅಂದ್ರೆ ಅದರಿಂದ ಏನಾಗುತ್ತೆ ನನಗೆ ಒಂದು ಐಡಿಯಾ ಬಂದ್ಬಿಡ್ತೈತಿ ರೀ, ನಂದು ಹಾಂ ಹೌದಪ್ಪ ನನ್ನ ಗಾಲಿ ಇಲ್ಲಿ ಮಟ್ಟ ಬರತ್ತಲ್ಲ ಅಂತೇಳಿ ಒಂದು ಜಜ್ಮೆಂಟ್ ಸಿಗ್ಬಿಡ್ತೈತಿ. ಅದಕ್ಕೆ ಹಿಂಗೆ ಮಾತಾಡ್ಕೊತ ಇಲ್ಲಿಗೆ ಬಂದಿರಿಪ್ಪ ನಾನು. ಫ್ಯೂಲ್ ಹತ್ರ ಐತಿ ನೋ ಡೌಟ್. ಇದೊಂದು ನೋಡ್ರಿ, ಇದೊಂದು ನಾ ಏನು ಮಾಡ್ತೀನಿ, ಅರ್ಜೆಂಟ್ ಬ್ರೇಕಿಂಗ್ ಮಾಡ್ತೀನಿ. ಅರ್ಜೆಂಟ್ ಬ್ರೇಕಿಂಗ್ ಆಗಬಾರ್ದು. ಏನು ಪ್ರಾಬ್ಲಮ್ ಐತೆ ಗೊತ್ತೇನು ರೀ, ಈ ಗಾಡಿಯಾಗ ನಂದು ಈ ಗಾಡಿ ಒಳಗೆ ಭಾಳ ಕೆಟ್ಟ ಅರ್ಜೆಂಟ್ ಬ್ರೇಕ್ ಐತಿ, ಅನ್ನೋದು ಕೆಟ್ಟ ಅರ್ಜೆಂಟ್ ಬ್ರೇಕಿಂಗ್ ಐತಿ. ಅದೋ ಪ್ರಾಬ್ಲಮ್ ಐತಿ. ಸರಿಲಿ ಅದೊಂದು ಸ್ವಲ್ಪ ನಾ ಬ್ರೇಕಿಂಗ್ ಕಲಿಬೇಕು ರೀ. ಇಲ್ಲಿ ಹೈವೇದಾಗ ಏನ್ರಿ ಹೋಗ್ಬೇಕಾದ್ರೆ ಹಿಂಗೆ ಅರ್ಜೆಂಟ್ ಬ್ರೇಕಿಂಗ್ ಹಚ್ಚಿದೆ ತಿಳ್ಕೊರಿ, ಈಗ ಹಚ್ಚದಲ್ಲಿ ನಿಂತ ತಿಳ್ಕೊರಿ ಗಾಡಿ ಅವನವನ ಮುಗಿದೇ ಹೋಗ್ತದೆ ಗಾಡಿ. ಮತ್ತು ಆಮೇಲೆ ಅದೊಂದು ಭಾಳ ಕೆಟ್ಟ ಪ್ರಾಬ್ಲಮ್ ಆಗುತ್ತೆ. ಸ್ಲೋ ಒಂದು ಸ್ವಲ್ಪ ಬ್ರೇಕಿಂಗ್ ಒಂದು ಕಲಿಬೇಕಾರೆ ನಾನು ಇಲ್ಲಿ ಬ್ರೇಕಿಂಗೇ ಸ್ವಲ್ಪ ನನಗೆ ಇದು ಆಗಾಕತ್ತೈತಿ. ಇಲ್ಲಿ ಬ್ರೇಕಿಂಗ್ ಒಂದು ಕಲಿಬೇಕು ನಾನು. ಸ್ಲೋ ಬ್ರೇಕಿಂಗ್ ಹಚ್ಬೇಕು. ಈ ರೀತಿ ಬ್ರೇಕ್ ಹಚ್ಬೇಕು ರೀ. ಅದು ಇನ್ನೂ ಸ್ವಲ್ಪ ಏನಂತಾರೆ ರೀ ಜಜ್ಮೆಂಟ್, ಅಂದ್ರೆ ಅದು ಪ್ರಾಕ್ಟೀಸ್ ಬೇಕಲ್ಲ ರೀ. ಸ್ಲೋ ಹಿಂಗೆ ಬ್ರೇಕ್ ಹಚ್ಚೋದು ಇದು ಮಾಡೋದು ಸ್ವಲ್ಪ ಜಜ್ಮೆಂಟ್ ಸಿಗ್ಬೇಕು. ಅಂದಂಗೆ ಇದು ನೋಡಾಕ್ತಿರ್ಬೋದು ಆಶ್ರಮಕ್ಕೆ ಬಂದೆ ರೀ. ಇಲ್ಲಿ ಮಟ್ಟ ಬಸ್ ಬರ್ತಾವೆ ನೋಡ್ರಿ ಆಶ್ರಮಿಗೆ, ಫುಲ್ ಒಳಗಿನ ಮಟ್ಟ ಹೋಗ್ತಾವೆ ಬಸ್. ಭಾರಿ ಆಯ್ತು ಬಿಡ್ರಿಪ್ಪ, ಈಗ ಒಳಗಿನ ಮಟ್ಟ ಬಸ್ ಹೋಗ್ತಾವ ಅಂದ್ರೆ ಮಸ್ತ್ ಆಗುತ್ತೆ. ಒಂದು ಕೆಲಸ ಮಾಡ್ತೀನಿ, ಇಲ್ಲಿಂದ ತೊಗೊಂಡು ಹೊಳ್ಳಿಸ್ಕೊಂಡ್ಬಿಡ್ತೀನಿ. ಅಣ್ಣ 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 ನಿಂದ್ರು ಅಣ್ಣ, ಯಾಕಂದ್ರೆ ಅರ್ಜೆಂಟ್ ಮಾಡ್ತೀವಿ ಅಣ್ಣ. ಅವ್ನು ನೋಡ್ರಿ ಯಾಪರಿಗೆ ಹೋದವ, ಬಸ್ ಒಳಗೆ ಹೋಗಿ ಸಿಕ್ಕೋತಿದ್ದವ ಅಣ್ಣ. ನಮಗೂ ಹಂಗೆ ಅನ್ಸುತ್ತೆ ರೀ, ಬೈಕ್ ಹೊಡಿಬೇಕಾದ್ರೆ ನಾವು ಹಂಗೆ ಹೊಡಿತೀವಿ ಹೌದಿಲ್ರಿ, ನಮಗೂ ಹಂಗೆ ಅನಿಸ್ಬಿಡ್ತೈತೆ ನಾವು ಬೈಕ್ ಹೊಡಿಬೇಕಾದ್ರೆ. ಏನು ಮಾರಾಯ ಅಂತೇಳಿ ಉಳ್ಕಿದ್ರು ಬೈತಿರ್ತಾರೆ ಅನ್ಸುತ್ತೆ ನಮಗೆ. ಈಗ ಗೊತ್ತಾಗತ್ತೈತೆ ರೀ ನನಗೆ. ಆಗ ಇದು ಅರ್ಜೆಂಟ್ ಬ್ರೇಕ್ ಆಗತ್ತೆ ನೋಡ್ರಿ, ಇದು ಹತ್ತಬಾರ್ದು ಬ್ರೇಕ್ ಅನ್ನೋದು. ಇದು ಅರ್ಜೆಂಟ್ ಬ್ರೇಕಿಂಗ್ ಐತಿ, ಇದು ಅರ್ಜೆಂಟ್ ಬ್ರೇಕಿಂಗ್ ಹತ್ತಬಾರ್ದು. ಇನ್ನು ಹಿಂಗೆ ಸ್ಲೋ ಬ್ರೇಕ್ ಹಚ್ಬೇಕು. ಹಿಂಗೆ ಸ್ಲೋ ಬ್ರೇಕ್ ಹೋಗ್ಬೇಕು ರೀ ನಂದು. ಎಸ್, ನಂದು ಅರ್ಜೆಂಟ್ ಬ್ರೇಕಿಂಗ್ ಇದು ಭಾಳ ಕೆಟ್ಟ. ಸೊ ಅದು ಬ್ರೇಕ್ ಇರಬಾರ್ದು, ಅರ್ಜೆಂಟ್ ಬ್ರೇಕಿಂಗ್ ಇರಬಾರ್ದು. ಮೊದಲು ಗೇರ್ ಫುಲ್ಲಿಂಗ್ ಅದು ಫುಲ್ ತಾಕತ್ತಾಗ ಹಾಕ್ತಿದ್ದೆ ರೀ ಗೇರ್. ಬಟ್ ಈಗ ಹಂಗೆ ಮಾಡಲಾಗೀನಿ. ಈಗ ಒಂದು ಸ್ವಲ್ಪ ನೋಡಿಕೊಂಡು ಮಾಡ್ಕೊಂಡು ಗೇರ್ ಹಾಕಕತ್ತೀನಿ. ಭಾಳ ಫೋರ್ಸ್ಲಿ ಗೇರ್ ಹಾಕಕತ್ತಿಲ್ಲ. ಈಗ ಸ್ವಲ್ಪ ಸೊಕಾಸ್ ಗೇರ್ ಹಾಕಕ್ಕೆ ಕಲ್ತೀನಿ ಈಗ. ಇಲ್ಲಾಂದ್ರೆ ಮೊದಲು ಭಾಳ ಕಟ್ಟಿಂಗ್ ಗೇರ್ ಒತ್ತೆ ಬಿಡ್ತಿದ್ರಿ, ಸೀದಾ ಹಚ್ಚತ್ತೆ ಕೊಡ್ತಿತ್ತೆ. ಬಟ್ ಈಗ ಹಂಗೆ ಮಾಡಲಾಗೀನಿ. ಈಗ ಸ್ವಲ್ಪ ಮಾಡ್ಕೊಂಡು ಗೇರ್ ಹಾಕಕತ್ತೀನಿ. ಸೊ ಅದೊಂದು ಚಲೋ ಐತಿ. ಈಗ ಇಲ್ಲೊಂದ್ರೆ ಇದು ಭಾಳ ನ್ಯಾರೋ ಐತ್ರಿಪ್ಪ, ಅವನು ಹೇಳ್ತೀನಿ. ಇಟ್ಟು ನ್ಯಾರೋ ಐತಲ್ಲ ಅದು ಹೇಳ್ತೀನಿ, ಅಟ್ ಕೆಟ್ಟ ನ್ಯಾರೋ ಐತದ. ಓಕೆ, ಗೇರ್ ಸ್ವಲ್ಪ ಸಿಕ್ಕೋತ್ರಿ ಇಲ್ಲಿ ನಂದು. ಬಟ್ ನೀವೇ ಓಕೆ, ನಶೀಬ್ರಿಪ್ಪ ಪುಣ್ಯ ಆ ಕಾರಲ್ಲೇ ಇತ್ತು. ಅದೇನ್ರಿ ಕಾರ್ ಇಲ್ಲೇ ಬಂದಿತ್ತಪ್ಪ ಅಂತಂದ್ರೆ ನಾ ನಿನ್ನೆ ತಗೊಂಡು ಹೋಗೋಣ, 2 ಗಾಡಿ ಇತ್ತಿದ್ದೆ ಅವನಿಗೆ. ಏನು ಮಾಡ್ತೀರಿ, ಏನೂ ಪ್ರಾಬ್ಲಮ್ ಇಲ್ಲ. ಎಸ್, ಕೆಲವೊಮ್ಮೆ ಏನಾಗಿತ್ತು ರೀ, ಈಗ ನೋಡ್ರಿ ಹಿಂಗೆ ಇರ್ತೈತಲ್ಲ, ಈಗ ಸ್ವಲ್ಪ ಇಲ್ಲಿ ಇಳಿಕೈತಿ ನೋಡ್ರಿ. ಇಳಿಕರ್ನ ಏನಾಗಿತ್ತು, ಗಾಡಿ ಸ್ವೀಟ್ ಹೋಗ್ಬಿಡ್ತೈತಿ. ಅದು ಏನಾಗಿತ್ತು ರೀ, ನಮ್ಮ ಮನೆ ಮುಂದೆ ಫುಲ್ ಇಳಿಕೈತಿಲ್ಲ. ನಾ ಫಸ್ಟ್ ಟೈಮ್ ಓಡಾಕತ್ತೀನಿ, ಅದು ಫಸ್ಟ್ ಗೇರ್ ಹಾಕಿ ಸ್ಲೋ ಬಿಡಾಕತ್ತೀನಿ, ಬೊಮ್ಮತ್ ಹೋಗ್ಬಿಡ್ತೀರಪ್ಪ. ಫಸ್ಟ್ ಟೈಮ್ 2 ಸಲ ಇಟ್ಟು ಕೆಟ್ಟದು ಆಗ್ಬಿಡ್ತಲ್ಲ. ಏನು ಗಾಡಿ ಮುಟ್ಟಕ್ಕೆ ಬರ್ಲಾಗೈತೇನಪ್ಪ ಅನ್ಕೊಂಡ್ಬಿಟ್ಟೆ. ಫುಲ್ ಜಜ್ಮೆಂಟ್ ತಪ್ಪಿಬಿಡ್ತು ನಂದು. ನಾ ಸ್ಲೋ ಬಿಡಾಕತ್ತೀನಿ, ಸ್ಲೋಪ್ ಐತಲ್ಲ ಸ್ವೀಟ್ ತಿಳಿದು ಬಿಡ್ತೀರಿ ಗಾಡಿ ಮಗಂದು. ಅವಾಗ ಒಂದು ಪ್ರಾಬ್ಲಮ್ ಅಂತ ಸ್ವಲ್ಪ. ಬಟ್ ನಾವು ಈಗೆಲ್ಲ ಓಕೆ. ಎಸ್, ಮೊದಲೇನದು ಗೊತ್ತಿದ್ರೆ ನಿಮಗೆ ರೋಡ್ ಹಂಪ್ಸ್ ಬಂದು ತಿಕ್ಕೋರಿ. ಅದು ರೋಡ್ ಹಂಪ್ ಅದು ಸ್ವಲ್ಪ ಅಪ್ಪರ್ ಹಿಂಗೆ ಸ್ವಲ್ಪ ಇರ್ಕಿವಿ ಬಂತು ತಿಕ್ಕೋರಿ, ಗಾಡಿ ಬಂದೇ ಮಾಡಿಬಿಡ್ತಿದ್ದೆ ನಾನು, ಬಂದೇ ಬಿಡ್ತಿದ್ದೆ ಗಾಡಿ ನಂದು. ಬಟ್ ಈಗ ಹೆಂಗೈತಿ ಹಂಗಿಲ್ಲ ರೀ. ಈಗ ಸ್ವಲ್ಪ ಬರೋಬ್ಬರಿ ಐತಿ. ಈ ಗಾಡಿ ಸ್ವಲ್ಪ ಇದು ಹೊಂಟೈತಿ. ಓವರ್ಟೇಕ್ ಮಾಡೋಮೇನ್ರಿ, ಫಸ್ಟ್ ಟೈಮ್ ಲೈಫ್ ಒಳಗೆ ನಾನು ಟ್ರಕ್ಕಿಗೆ ಓವರ್ಟೇಕ್ ಮಾಡತ್ತೀನಿ, ವಿಚ್ ಈಸ್ ಅ ಗ್ರೇಟ್ ಥಿಂಗ್ ಗೈಸ್. ಗೇರು ಚೇಂಜ್ ಮಾಡಲಾಗಿ ನಾನು ಹೇಳ್ತಾರೆ ಹಿಂಗೆ ಓವರ್ಟೇಕ್ ಮಾಡ್ಬೇಕಾದ್ರೆ ಒಟ್ಟೆ ಗೇರ್ ಚೇಂಜ್ ಮಾಡ್ಬಿಡ್ತಾರೆ. ಒಟ್ಟೆ ಗೇರ್ ಚೇಂಜ್ ಮಾಡಿಲ್ಲ ನಾನು.
ಎಸ್ ಈಗ ಹೈವೇ ಬಂದಿಟ್ಟು ಗೊತ್ತಿರ್ರಿ, ಈಗ ಹೈವೇ ಬಂದೀನಿ ಈಗ ನಾನು ಫುಲ್ ಎದಿ ಜಲ 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 ಏನಂತಾರ್ರಿ ಎದಿ ಫುಲ್ ಹೆದರಾಕತ್ತೀನಿ ರೀ. ಈಗ ಫುಲ್ ಹೈವೇ ಬಂದೀನಿ ನಾನು. ಯಪ್ಪ ನೋಡಮ್ರಿ, ಇಲ್ಲೇ ಪೊಲೀಸ್ ಇರ್ತಾನೆ. ಎಸ್ ಡೌಟ್. ಓಕೆ ಓಕೆ ಬಂತ್ರಿ. ನಾವು ನಾ ಗಾಡಿ ನಿಂತಾಗು ಗಾಡಿ ತೊಗೊಂಡಲ್ರಿ, ಅದು ಇಂಪಾರ್ಟೆಂಟ್. ಗಾಡಿ ಬಂತು, ನಾವು ಇನ್ನೇನು ಬೇಕು ಹೇಳ್ರಿ, ದಟ್ ಈಸ್ ಇಂಪಾರ್ಟೆಂಟ್ ರೀ ಗೈಸ್. ಈಗ ಸ್ವಲ್ಪ ಏನು ಮಾಡ್ತೀನಿ ರೀ, ಸುಮ್ಮನೆ ಸೀದಾ ಹೋಗ್ಬಿಡ್ತೀನಿ. ಈಗ ಸೀದಾ ಹೋಗಿ ಇದನ್ನು ಮಾಡೋಣಂತೆ. ಓಕೆ ಇದು ನೋಡ್ರಿ, ಇದು ನಮ್ಮದು ಸೋಲಾಪುರ ರೋಡ್. ಏನು ಹೇಳ್ರಪ್ಪ ಸೋಲಾಪುರ ರೋಡ್ ಇಟ್ಟು ಗಿಚ್ಚು ಮಾಡ್ಯಾರಲ್ಲ, ಮಸ್ತ್ ಅನಾವ್ದು ಗಿಚ್ಚು ಮಾಡಿಬಿಟ್ರೆ ಸೋಲಾಪುರ ರೋಡ್. ಎಸ್ ಬ್ರೇಕ್ ಹಚ್ಚಾಕೋ ಬತ್ತೀರಿ ಗೈಸ್. ಮೊದಲು ಇಲ್ಲಾಂದ್ರೆ ಫುಲ್ ಗಚ್ಚ ಕುಡಿಸೇ ಬಿಡ್ತಿದ್ದೆ, ಬ್ರೇಕ್ ಹಾಕಿ ಬಿಡ್ತಿದ್ದೆ ಕಚಕ್ಕಂತ ಹೇಳಿ. ಬಟ್ ಈಗ ಹಂಗಿಲ್ಲ, ಈಗ ಸ್ವಲ್ಪ ಬ್ರೇಕು ಹಾಕಕ್ಕೆ ಬಂದೈತಿ, ಬ್ರೇಕು ಹಾಕಾಕತ್ತೀನಿ. ಸ್ವಲ್ಪ ಗೇರ್ ಬಿಡ್ಬೇಕಾದ್ರೆ ಸ್ವಲ್ಪ ಜರ್ಕ್ ಹೊಡ್ಯಾಕತ್ತಿದ್ದೆ ಗಾಡಿ, ಅದೊಂದು ಸ್ವಲ್ಪ ಜರ್ಕ್ ಹೊಡಿಬಾರ್ದು ಅಷ್ಟೇ, ಇಲ್ಲಪ್ಪ ಅಂದ್ರೆ ಉಳ್ಕಿದೆಲ್ಲ ನಾರ್ಮಲ್ ಐತಿ. ಎನಿವೆ ಎಸ್ ನೋ ಪ್ರಾಬ್ಲಮ್ ಗೈಸ್. ಇನ್ನೊಂದು ಏನು ಗೊತ್ತೇನು ರೀ, ಮಮ್ಮಿಗೆ ಪಪ್ಪಾಗದು ಎಲ್ಲರೂ ಕರ್ಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ಅಂಜ್ಕೋತ ಕೂಡ್ಬೇಕಾಗತೈತಿ, ಗಾಡಿ ಹೊಟ್ಟೆ ಕಲಿಯೋಕ್ಕಾಗಲ್ಗಿತ್ತು. ಬಟ್ ಈಗ ಹಂಗಿಲ್ಲ, ಈಗ ಕಲಿಬೋದು ಆರಾಮ್ ಬೇಕಾದ. ಎಸ್ ಈಗ ಆರಾಮ್ ಸ್ಮೂತಾಗಿ ಏನಂತಾರೆ ಅದಕ್ಕೆ ಗೇರ್ ಶಿಫ್ಟ್ ಮಾಡಕ್ಕೆ ಬರಾಗೈತೆ ನನಗೆ. ಫುಲ್ ಸ್ಮೂತಾಗಿ ಗೇರ್ ಶಿಫ್ಟ್ ಮಾಡಕತ್ತೀನಿ ನೋಡ್ರಿ. ಮುಂಜಾನೆ ಎಲ್ಲರೂ ಹೆಂಗೆ ವಾಕಿಂಗ್ ಬಂದಿರ್ತಾರೆ ಇಲ್ಲಿ, ನಾನು ಅಮ್ಮಗೆ ಬಾಯಲ್ಲಿ ಈ ಕಡೆ ವಾಕಿಂಗ್ ಹೋಗ್ಲಿ ಎತ್ತಿರ್ತೀನಿ. ಆಕಿ ಪಾಪ ಇವತ್ತು ಅಮ್ಮ ಆ್ಯಕ್ಚುಲಿ ವಾಕಿಂಗ್ ಹೋಗ್ಬೇಕಂತ ಅನ್ಕೊಂಡಿದ್ಲ, ನಮ್ಮ ಪಿಂಕು ಕೈ ಕೊಟ್ಲ. ಪಿಂಕು ನಿನ್ನಿಂದ ಆಗತ್ಲೆ ನಾ ಬರ್ತೀನಿ ಅನ್ನತ್ತಿದ್ಲೆ, ಕೈ ಕೊಟ್ಲ. ಎಸ್ ಎಷ್ಟು ಮಸ್ತ್ ಅನ್ಸತ್ತಲ್ರಿ ಮಾರ್ನಿಂಗ್ ಏನೋ ಒಂಥರ ಮಸ್ತ್ ಮಜಾ ಬರ್ತೈತೆ. ಎಸ್ ಸೊ ಫೈನಲಿ ನನಗೆ ಗಾಡಿ ಬರಕತ್ತೈತೆ ರೀ ಗೈಸ್. ಎಸ್ ಐ ಆಮ್ ಸೋ ಹ್ಯಾಪಿ. ಏನು ಹೇಳ್ತೀನಿ ರೀ ನಿಮಗೆ, ನಾವು ಬೇರೆಯವ್ರದ್ದು ಗಾಡಿ ನೋಡ್ತಿದ್ದೆ, ನಾವು ಲೈಫೊಳಗೆ ಕಾರ್ ತೊಗೋತೇವೋ ಇಲ್ಲೋ, ಗಾಡಿ ಕಲಿತೀನೋ ಇಲ್ಲೋ ಅಂತ ಅನಿಸ್ಬಿಡತ್ತಿತ್ತು. ಪೈಟ್ ಖುಷಿ ಆಗತ್ತಲ್ರಿ. ಗಾಡಿ ಹೇಳ್ತೀನಿ, ನಮ್ಮ ದೋಸ್ತರ ಗಾಡಿ ಇದ್ದು ರೀ, ಕಲಿಬೇಕಂತಂದ್ರೆ ಹೆಂಗಿತ್ತಂದ್ರೆ ಆಗೋದಿಲ್ಲ ರೀ ಕಲಿಯಕ್ಕೆ. ಬೇರೆಯವ್ರ ಗಾಡಿ ತೊಗೊಂಡು ಕಾನ್ಫಿಡೆನ್ಸ್ ಇರೋದಿಲ್ಲ. ಸಪೋಸ್ ಅನ್ಕೋರಿ ಎಲ್ಲರೂ ಗೊತ್ತು ಮಾಡ್ತೀವಿ ಅಂತ ಅನ್ಕೋರಿ, ಸುಮ್ಮನೆ ರಿಸ್ಕ್ ಅನ್ಸುತ್ತೆ. ಮತ್ತು ಅವ್ರಿಗೂ ಡಿಲಿ ಕೊಡೋಕೆ ಆಗೋದಿಲ್ಲ, ಹಿಂಗೆ ಕೆಲಸಕ್ಕೆ ಅವ್ರಿಗೂ ಆಗೋದಿಲ್ಲ. ಅವ್ರ ಹತ್ರನೂ ಟೈಮ್ ಇಲ್ಲ, ಅವರೆಲ್ಲ ಕೆಲಸ ಬಿಟ್ಟು ನನ್ನ ಕಡೆ ಬರ್ಬೇಕಾಗತ್ತೆ, ಕೆಲಸಕ್ಕೆ ಬರ್ಬೇಕಾಗತ್ತೆ. ಸೊ ಅಷ್ಟು ಆಗೋದಿಲ್ಲ ರೀ ಅದು. ಅದಕ್ಕೆ ನಮ್ದು ಓನ್ ವೆಹಿಕಲ್ ತಿಕ್ಕೋರಿ ನಾವು ಈಸಿಲಿ ಕಲಿಬೋದು. ಹಂಗಾಗತ್ತೆ. ಇಲ್ಲಪ್ಪ ಅಂದ್ರೆ ತುಂಬ ಕಷ್ಟ ಆಗತ್ತೆ. ಇವ್ರೊಬ್ರು ರೀಪ ಅವನವ್ನು ರೋಡ್ ನಡಬರಕ್ಕೆ ಡ್ರೈನೇಜ್ ಸಿಸ್ಟಮ್ ಮಾಡ್ಯಾರ. ಇವ್ರದ್ದೇನು ಅರ್ಥನೇ ಆಗೋದಿಲ್ಲ. ಇವನವನು ಏನು ಹಾಪದಾವು ಏನು ಒಂದು ಗೊತ್ತಾಗೋದಿಲ್ಲ. ಏನು ಮಾಡೋದು ಈಗ ಸೀದಾ ಹೋಗ್ಲಿರಿ ನೀವು ಹೊಳ್ಳಿ ವಿಚಾರ ಮಾಡತ್ತೀನಿ ರೀ ನಾನು. ಏನು ಮಾಡಲಿ ಸೀದಾ ಹೋಗ್ಲಿ ಹೊಳ್ಳಿ ವಿಚಾರ ಮಾಡತ್ತೀನಿ. ನಡ್ರಿ ನೋಡು ಮತ್ತೆ ಏನು ಮಾಡ್ತೀನಿ ಗೊತ್ತಿಲ್ಲ ನನಗೂ. ಸೊ ಫಸ್ಟ್ ಗೇರ್ ಚೇಂಜ್ ಮಾಡೋನು, ಸ್ಲೋ ಆಗಿ ಬ್ರೇಕ್ ಹಚ್ಚೋಣ. ಒಂದು ಡಿಬ್ರಿ ಹೋದ ಕೂಡಲೇ ಸ್ವಲ್ಪ ಎಕ್ಸಲೇಟರ್ ಕೊಟ್ಟು ಬಿಡೋಣ. ಎಸ್ ನೈಸ್, ವಿಚ್ ಈಸ್ ಗುಡ್. ಪರ್ಫೆಕ್ಟ್ಲಿ ಯು ಆರ್ ಡೂಯಿಂಗ್ ಗ್ರೇಟ್ ಜಾಬ್ ಬಡಿ. ಎಸ್ ನೈಸ್. ಬರಾಕತ್ರಿಪ್ಪ ಗಾಡಿ ಹೊಡ್ಯಾಕ ಬರಾಕತ್ರಿಪ್ಪ. ನಾ ಏನೋ ಈ ಕಡೆ ಇಲ್ಲ ಆ ಕಡೆ ಹಿಂಗೆ ಹೊಡ್ಯಾತೀನಿ ನೋಡ್ರಿ. ನಾನು ನಟ ಹೊಡ್ಯಾತೀನಿ ಗಾಡಿ. ಈ ಕಡೆ ಹೊಡಿಬೇಕಿಲ್ರಿ ನಾನು. ಸ್ಲೋಲಿ ಫಸ್ಟ್ ಬರೀ ಒಂದೇ ಗೇರ್ ಮ್ಯಾಗ ಹೋಗ್ತಿದ್ದೆ ರೀ ನಾನು. ಒಂದೇ ಗೇರ್ ಬಿಟ್ಟರೆ ಮತ್ತೆ ಗಾಡಿ ಹೊಡ್ಯಾಕೆ ಬರ್ತಿರ್ಲಿಲ್ಲ ನನಗೆ. ಒಂದೇ ಗೇರ್ ಮ್ಯಾಗ ಹೋಗ್ತಿದ್ದೆ. ಈಗ ಮಿನಿಮಮ್ 2 ಗೇರ್ ಮ್ಯಾಗ ಹೊಂಟೀನಿ, ವಿಚ್ ಈಸ್ ಗುಡ್ ಥಿಂಗ್ ಗೈಸ್. ಇದು ಹೋಟೆಲ್ ಇತ್ತು ರೀ, ಇಲ್ಲೊಂದು ಹೋಟೆಲ್ ಇತ್ತು, ನಿಮ್ಗೆ ನೋಡಿ ತೋರಿಸ್ತೀನಿ. ಆ ಹೋಟೆಲ್ ಸುಟ್ಟೆ ಹೋತ್ರಿಪ್ಪ ಅದು. ನಾವು ಇದೇ ನೋಡ್ರಿ ಹೋಟೆಲ್ ತೆಗೆದೇ ಬಿಟ್ರಿ. ಈಗ ಹೋಟೆಲ್ ಯಾಪರ್ ಬೆಂಕಿ ಬಿತ್ತಿರೋದಕ್ಕೆ ಸುಟ್ಟೆ ಹೋತ. ಆ ಹೋಟೆಲ್ ಫುಲ್ ಸುಟ್ಟೆ ಹೋಗ್ಬಿಡ್ತದು. ಇಲ್ಲೊಂದು ಗಾಡಿ ಬರತೈತಿ, ಬಂದ ನಂತರ ಹೋತ ಅನ್ಸತ್ತೆ. ಹೋಗ್ಲಿ, ನಾವು ಏನು ಮಾಡೋಣ ಸುಮ್ ಸೀದಾ ಈ ಕಡೆ ಹೋಗೋ. ಮತ್ತು ಸ್ವಲ್ಪ ಲೈಟಿಗೆ ರೈಟ್ ಇದ್ರೂ, ಯಾಕಪ್ಪ ಅಂದ್ರೆ ನಮಗೆ ಲೆಫ್ಟ್ ಈ ಕಡೆ ಲೆಫ್ಟ್ ಹೊಳ್ಳೋದೈತಿ. ಸೊ ಸಣ್ಣಗೆ ಲೆಫ್ಟಿಗೆ ತೊಗೊಂಡು ಹೋಗೊಂಬ್ರಿ ನಾವು ಗಾಡಿ. ಎಸ್ 3ನೇ ಗೇರ್ 4ನೇ ಗೇರ್ ಹಾಕ್ಲಿ ಏನು ಬ್ಯಾಡ್ರಿ, ಬ್ಯಾಡ್ ನಿಂದ್ರಿ. 4ನೇ ಗೇರ್ ಹಾಕಿದ್ರೆ ಮತ್ತೆ ಗಾಡಿ 40 ಸ್ಪೀಡ್ ಮ್ಯಾಗ ಹೋಗ್ಬೇಕಾಗತ್ತೆ. ಈಗ ನಾವು ಅಷ್ಟೇ ಒಂದು 10-20 ಸ್ಪೀಡಿಗೆ ಹೊಂಟಿನಿ ನಾನು. ಓಕೆ ಯು ಆರ್ ಡೂಯಿಂಗ್ ಅಗೇನ್ ಸಡನ್ ಬ್ರೇಕಿಂಗ್ ಮಾಡಿದೆ, ವಿಚ್ ಇಸ್ ನಾಟ್ ಗುಡ್ ಗೈಸ್. ಇರ್ಲಿ ಕಲಿಯಾಕತ್ತೀನಿ ರೀ ನಾನು, ಕಲಿಯಾಕತ್ತೀನಿ. ಎನಿವೆ ನೋಡ್ರಿ ಮತ್ತೆ ಹಾರ್ಡ್ ಬ್ರೇಕಿಂಗ್ ಮಾಡಿದೆ. ಕಲಿಯಾಕತ್ತೀನಿ.
ಒಂದು ಕೆಲಸ ಮಾಡ್ತೀನಿ, ಇಲ್ಲಿಂದ ಬಳಸ್ಕೊಂಡ್ಬಿಡ್ಲೇನ? ಏನು ಬ್ಯಾಡ್ರಿ, ಇಲ್ಲಿ ಹೊಳಸಕ್ಕೆ ಬರ್ತೈತಿಲ್ಲ ನಂಗೆ, ಬೇಡ ಹಿಂಗೆ ಹೋಗಲ್ಲ, ಹೊಳಸ್ತೀನಿ ಬಿಡ್ರಿಪ್ಪ. ಸುಮ್ಮ ಇದು ಮೇನ್ ಹೈವೇ ಹೊಳಸಕ್ಕೆ ಅಂಜಿಕಿನಿ ಬರ್ತೈತೆ ನನಗೆ ಗೊತ್ತು. ಸೊ ಇಂಡಿಕೇಟರ್ ಕೊಡುಮು, ಸ್ಲೈಟ್ಲಿ ಬ್ರೇಕ್ ಮಾಡುಮು, ಸ್ಲೋಲಿ ಬ್ರೇಕ್ ಮಾಡುಮು. ಈಗ ನಾವು we will take a turn. Yes. ಸೊ ಆ್ಯಕ್ಚುಲಿ ಗೇರ್ ಭಾಳ ಲೈಟಾಗಿ ಹಾಕ್ಬೇಕ್ರಿ. ನಾವು ಮೊದಲು ಹಿಂಗೆ ಕೊಡ್ತೀವಿ, ಜಗ್ಗಾಡ್ತಿದ್ದೇವೆ ಅನ್ನೋದಕ್ಕೆ. ಆಮ್ಯಾಗ ಗೊತ್ತೈತೆ ಯಾಕಿಟ್ಟು ಇದು ಮಾಡತ್ತೀನಿಪ್ಪ ಅಂತೇಳಿ. ಯಾಕಂದ್ರೆ ಗಾಡಿದು ಕ್ಲಚ್ ಹಿಡ್ದೈತಿ ಕುರಿ, ಗಾಡಿ ಬಂದೇ ಬೀಳೋದಿಲ್ಲ, ಹೊಟ್ಟೆ ಬಂದು ಬೀಳೋದಿಲ್ಲ. ಟ್ರೈ ಮಾಡಿದೆ, ಸುಮ್ಮನೆ ಕ್ಲಚ್ ಗೇರ್ ಹೋಗ್ಬಿಡ್ತಾರೆ. ಏನು ಕ್ಲಚ್ ಲಿವರ್ ಏನೋ ಅಂತಾರೆ, ಒಟ್ಟೇನೋ ಕ್ಲಚ್ ಹೋಗ್ಬಿಡ್ತಾವೆ. ಹಂಗೆ ನಾವು ಮಾಡೋದಪ್ಪ ಅಂತಂದ್ರೆ ಅದಕ್ಕೆ ಈಗ ಆರಾಮ ಸ್ಲೋ ಹಾಕ್ಕೊಂಡು ಹೊಂಟೀನಿ ರೀ. ಏನೂ ಪ್ರಾಬ್ಲಮ್ ಇರಲಾರ್ದಾಗ ಹೊಂಟೀನಿ ನೋಡ್ರಿ. ಎಷ್ಟು ಚಂದ ಹೊಂಟಾರ ವಾಕಿಂಗ್, ಎಲ್ಲರೂ ವಾಕಿಂಗ್ ಬರ್ತಾರೆ ಮುಂಜಾನೆ ಎದ್ದು ಕೂಡಲೇ. ಆದ್ರೆ ಏನು ಹೇಳ್ರಿಪ್ಪ, ಇದು ನೈಟ್ ಕಲಿತಿದ್ದೆ ಗಾಡಿ, ಬಟ್ ಈಗೀಗ ನನಗೆ ಮುಂಜಾನೆ ಚಲೋ ಅನ್ಸತೈತಿ. ಇದು ನಮ್ದು ಲಿಂಗದ ಗುಡಿ ಇದು. ಇಲ್ಲೆಲ್ಲ ನೋಡ್ರಿ ಜುಡಿಯೋ, ಕ್ರೋಮ್ ಇವೆಲ್ಲ ಇಲ್ಲ, ಇಲ್ಲಿ ಫೇಮಸ್. ಇಲ್ಲೆಲ್ಲ ಫುಲ್ ಏನದಲ್ರಿ, ಆ ಮಾಲ್ಗಿಲೆಲ್ಲ ಆಗ್ಬಿಟ್ಟಾವ ಇಲ್ಲಿ ಈ ಲೈನಿಗೆಲ್ಲ. ಇಲ್ಲಿ LGದು ಆಗೈತಿ, ಅದೆಲ್ಲ ಮ್ಯಾಕ್ಸ್ ಆಗೈತಿ. ಸೊ ಇದು ಒಂಥರ ಹೆಂಗಪ್ಪ ಅಂತಂದ್ರೆ ಫುಲ್ ಏರಿಯಾ ಫುಲ್ ಸಂಜೆಗೆ ನೀವು ಬಂದ್ರೆ ಫುಲ್ ಗಿಚ್ಚಿರ್ತೈತಿ ಏರಿಯಾ, ಇದು ಹಂಗೈತಿ. ಎಸ್, ಗುಡ್ ಬಡಿ, ಗುಡ್, ನೈಸ್. ಬ್ರೇಕಿಂಗ್ ಸಡನ್ ಬ್ರೇಕಿಂಗ್ ಮಾಡಿಲ್ಲ ಮತ್ತು ಹೆಂಗೆ ರೀ. ಓಕೆ 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 ಓಕೆ. ಥರ್ಡ್ ಗೇರ್ ಹಾಕಿ ನೋಡ್ರಿ, ನಾ 4th ಗೇರ್ ಹಾಕಿ, ನಾಟ್ 3rd ಗೇರ್, 4th ಗೇರ್ ಬಿದ್ದೈತೆ ಮಗಂದು. ಅದಕ್ಕೆ ಗಾಡಿ ಬಂದು ಬೀಳಾಕತ್ತೈತೆ. ಓಕೆ, ಇವು ನಾಯಿ ಒಂದಿರ್ತಾವ್ರಿಪ್ಪ, ಇವು ನಾಯಿ ಬಂದು ಕಡ್ದೇ ಬಿಡ್ತಾವೆ. ಅದೊಂದು ಡೇಂಜರ್. ಅವು ಮತ್ತು ಇನ್ನೊಂದು ಏನ್ರಿ, ನಾಯಿ ಹಿಂಗೆ ಎಲ್ಲಿ ಅದಾವ ಅನ್ನೋದು, ಎಲ್ಲಿ ಹೋಗಿ ಅನ್ನೋದು ಕಾಣೋದು ಇಲ್ರಿ ಅವು ನಾಯಿಗಳು. ಅವ್ನು ಅಂಜಿಗೆ ಮಗಂದು ಅವು ನಾಯಿ ಮುಂದೆ ಬಂದು ಕಂಡಿದ್ದು ಅಂದ್ರೆ ಏನು ಚಲೋ ರೀ. ಕೈ ಕಾಣೋದಿಲ್ಲ ಕಣ್ಣಿಗೆ, ಏನು ಮಾಡ್ತೀರಿ ಹಂಗಿರ್ತೈತಿ. ಕಾಣ್ಬೇಕಿಲ್ರಿ ಅಟ್ಲೀಸ್ಟ್ ಅವು ಕಣ್ಣಿಗೆ ಕಂಡಿದ್ದು ಅಂದ್ರೆ ಏನು ಅನ್ಸೋದಿಲ್ಲ, ಅವು ಕಾಣೋದು ಇಲ್ಲ. ಇಲ್ಲಿ ಇದೊಂದು ಕಾರ್ನರ್ ಭಾಳ ಡೇಂಜರ್ ಐತ್ರಿ. ಯಾಕಂದ್ರೆ ಹಿಂಗೆ ಹೈಸ್ ಬರ್ಬೇಕಲ್ಲ, ಮಂದಿ ಇಲ್ಲಿಂದ ಬಂದೇ ಬಿಡ್ತಾವೆ ಸ್ವೈ ಅಂತೇಳಿ. ಕಾಣೋದಿಲ್ರಿ, ಗೊತ್ತೇ ಆಗೋದಿಲ್ಲ. ನಾವು ಆ ಕಡೆ ಈ ಕಡೆ ಹೊಳ್ಳಾಡ್ಸಕ್ಕೆ ಆಗೋದಿಲ್ಲ. ಅವು ಬೈಕ್ದವ್ರು ಬಂದುಬಿಡ್ತಾರೆ, ಸರ್ರದ್ದು ಬಂದುಬಿಡ್ತಾರೆ, ಒಮ್ಮೆ ಗಿದಮ್ ಬಂದುಬಿಡ್ತಾರೆ. ಅವ್ರಿಗೊಂದು ಸ್ವಲ್ಪ ಇದು ಹಚ್ಕೊಂಡು ಕೊಡ್ಬೇಕು, ಅವ್ರು ನೋಡ್ಕೊತ ಹೋಗ್ಬೇಕ್ರಿ ಅವ್ರಿಗೆ. ನೋಡ್ರಿ ಹಿಂಗಾತಾವು ಹುಡುಗರು ಬರ್ತಿರ್ತಾವೆ. ಅಂತೂ ಇಂತೂ ಸ್ವಲ್ಪ ನಾನು ಗಡಿ ಹೊಡ್ಯಾಕೆ ಕಲ್ತೀನಿ ಅನ್ನಂಗೆ ಆತ್ರಿ. ಇದು ನಮ್ದು ಬೇಲ್ಡಿ ನೋಡ್ರಿ. ಇಲ್ಲಿಂದ ಏನು ಹೋಗುತ್ತಲ್ಲ, ಇದು ಫುಲ್ ಬೇಲ್ಡಿ. ಇದೇನ್ರಿ, ನಾನು ಇನ್ನೊಂದು ಅರ್ಧ ತಾಸು ಲೇಟ್ ಮಾಡಿ ಬಂದಿತ್ತು ಕೊರಿ. ಇಲ್ಲಿ ನನಗೆ ಗಾಡಿ ಹೊಡ್ಯಾಕೆ ಬರೋದಿಲ್ಲ. ಫುಲ್ ಇಷ್ಟು ರಶ್ ಆಗಿರ್ತೈತಲ್ರಿ, ಹೇಳ್ತೀನಿ, ಇದು ಫುಲ್ ರಶ್ ಆಗಿಬಿಟ್ಟಿರ್ತೈತಿ. ಇದು ಫುಲ್ ದೊಡ್ಡ ಬೇಲ್ಡಿ ಹಾಸ್ಪಿಟಲ್ ರೀ ಇದು ಏನೋ ಅರ್ಧ ತಾಸು ಬಿಟ್ಟು ಬಂದ್ರೆ ಸಾಕ್ರಿ. ನಾನು ಅನ್ನೋದು ಗದ್ಲಿರ್ತೈತಿ ಇಲ್ಲಿ. ಅದಕ್ಕೆ ಇಲ್ಲಿ ಬರಲಿ ಬೇಡ ಅಂತಿದ್ದೆ. ಬಟ್ ನಾವು ಇಟ್ಸ್ ಓಕೆ, ಅಷ್ಟು ಗದ್ಲಿಲ್ಲ. ಬ್ರೇಕಿಂಗ್ ಒಂದು ಕಲಿಬೇಕಾರೆ ನಾನು ಮತ್ತೇನೂ ಇಲ್ಲ. ನಾನು ಬ್ರೇಕಿಂಗ್ ಕಲಿತೆ ಅಂದ್ರೆ ಮುಗೀತು, ಗಾಡಿಯಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ಬೋದು. ನಾನು ಬ್ರೇಕಿಂಗ್ ಕಲಿಯಕ್ಕೆ ಬರಲಾಗೈತಿ. ಸೊ ಬ್ರೇಕಿಂಗ್ ಭಾಳ ಹಾರ್ಶಾಗಿ ಮಾಡಕತ್ತೀನಿ, ಭಾಳ ಸಡನ್ ಬ್ರೇಕಿಂಗ್ ಮಾಡತ್ತೀನಿ. ದಟ್ ಈಸ್ ದ ಪ್ರಾಬ್ಲಮ್. ಬ್ರೇಕಿಂಗ್ ಒಂದು ಕಲಿಬೇಕು. ಯಾಕಪ್ಪ ಡಗ ಸೌಂಡ್ ಬರತ್ತಲ್ಲ, ಅದು ಸರಿಯಾಗಿ ಬಾಕ್ಲಾಕ್ ಕೂತಿತ್ತವ ಇಲ್ಲ, ಕೂತೈತಿ ಬಿಡ್ರಿ. ಬಾಕ್ಲಕ್ಕೇನಿಲ್ಲ, ಬಾಕ್ಲಾಕ್ ಕೂತೈತಿ, ಗೊತ್ತಿಲ್ಲ ಅಂತೇನಿಲ್ಲ. ಓಕೆ, ನಿಮಗೆ ಹೆಂಗೆ ಅನ್ಸತೈತೆ ಹೇಳ್ರಿ. ಇದು POV ಶಾರ್ಟ್ ನಿಮಗೆ ಹೆಂಗೆ ಅನಿಸ್ತು? ಇದ್ರನ್ನ ಎಷ್ಟು ಹಾಕ್ತೀನಿ ನನಗೆ ಗೊತ್ತಿಲ್ಲ, ಬಟ್ ಜಸ್ಟ್ ಟ್ರೈ ಮಾಡಾಕತ್ತೀನಿ. ನಿಮಗೆ ಹೇಳೋದು ಕಂಟಿನ್ಯೂಸ್ ಮಾತಾಡತ್ತೀನಿ. ನಾನು ಕಾನ್ಸಂಟ್ರೇಷನ್ ಎರಡು ಕಡೆ ಮಾಡಾಕತ್ತೀನಿ ರೀ. ನಾನು ಕರೆ ಹೇಳ್ಬೇಕಪ್ಪ ಅಂದ್ರೆ ನಾನು ಒಟ್ಟೆ ಕಾನ್ಸಂಟ್ರೇಷನ್ ಆಗಲಾಗೈತಿ. ಬಟ್ ಇವತ್ತು ಎರಡು ಕಡೆ ಕಾನ್ಸಂಟ್ರೇಷನ್ ಮಾಡಿ ಬಿಡಾಕತ್ತೀನಿ ನಾನು. ಅಟ್ಲೀಸ್ಟ್ ನೋಡ್ರಿ ಎಲ್ಲಿ ಶಂಟ ಕಾನ್ಸಂಟ್ರೇಷನ್ ರೀಪ್ಪ. ಸಾರಿ ಫಾರ್ ಮೈ ಲ್ಯಾಂಗ್ವೇಜ್. ಯಾಕಂದ್ರೆ ನಾನು ಬ್ರೇಕ್ ಒತ್ತಕ್ಕೆ ಹೋಗಿ ಎಕ್ಸ್ಲೇಟರ್ ಒತ್ತಿಬಿಟ್ಟೆ ರೀ. ಏನು ಮಾಡ್ತೀರಿ ಯಪ್ಪ ಶಿವ, ಹಿಂಗಾತ ನೋಡ್ರಿ. ಒಮ್ಮೊಮ್ಮೆ ಬ್ರೇಕ್ ಒತ್ತಕ್ಕೆ ಹೋಗಿನಿ, ಎಕ್ಸ್ಲೇಟರ್ ಒತ್ತಿಬಿಟ್ಟೆ. ಹಿಂಗಾತ ನೋಡ್ರಿ ಕತಿ. ಛೇ ಇನ್ನೂ ಗಾಡಿ ನಾವು ಸ್ಮೂತಾಗಿ ಇಳಿಸ್ಬೇಕ್ರಿ. ಕರೆ ಅಂದ್ರೆ ಫುಲ್ ಹಾರ್ಶ್ ಇಳಿಸಾಕತ್ತೀನಿ ನಾನು. ಇನ್ನೂ ಸ್ವಲ್ಪ ಸ್ಮೂತಾಗಿ ಇಳಿಸ್ಬೇಕು. ಎಷ್ಟು ಸ್ಮೂತಾಗಿ ಗೇರ್ ಹಾಕ್ಬೋದು ರೀ, ಈಸಿಲಿ ಸ್ಮೂತಾಗಿ ಗೇರ್ ಹಾಕ್ಬೋದು. ನಾ ಮೊದಲು ಸುಮ್ಮನೆ ಹಿಂಗೆ ಇದು ಮಾಡ್ತಿದ್ದೆ ಮಗನ, ಅಂದ್ರೆ ಗಡ್ಬಡ ಮಾಡ್ತಿದ್ರಿ. ಈಗ ರೋಡ್ ಬ್ರೇಕ್ ಬರ್ತೀವಿ ಪೂರಿ. ಈಗ ಒಮ್ಮೆ ಸಡನ್ನಾಗಿ ನಾವು ಬ್ರೇಕ್ ಇದು ಗೇರ್ ಚೇಂಜ್ ಮಾಡಿ ಟ್ರೈ ಮಾಡ್ತಿದ್ದೆ. ಗಾಡಿ ಬಂದು ಬಿಟ್ಟಿದ್ರು ಏನು ಮಾಡೋದು ಅಂತೇಳಿ. ಈಗ ಹಂಗೇನೆ ಗೊತ್ತಾತ್ರಿ. ಈಗ ನೀವು ಎಲ್ಲಿ ಮಟ್ಟ ಕ್ಲಚ್ ಬಿಡುದಿಲ್ಲ ಅಲ್ಲಿ ಮಟ್ಟ ಗಾಡಿ ಬಂದು ಬೀಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕ್ಲಚ್ ಹಿಡಿದಿರ್ತಿರಲ್ಲ, ಅದ್ರ ಸಲುವಾಗಿ ಇರ್ತಿತ್ತದು. ಈಗ ಗೊತ್ತಾಗ್ಬಿಡ್ತು ನನಗೆ. ಸ್ವಲ್ಪ ಶೆಕಿನೂ ಆಗಾಕತ್ರಿ ನನಗೆ. ವಿಂಡೋ ತೆಗಿಬೇಕಪ್ಪ ಅಂದ್ರೆ ವಿಂಡೋ ತೆಗೆದೈತೆ ಅನ್ಕೋರಿ, ನಿಮ್ಗೆ ಏನೂ ಕೇಳಿಸೋದಿಲ್ಲ. ಈಗೇ ಗೊತ್ತಿಲ್ಲ ನನಗೆ ಗಾಡಿ ನಾಯ್ಸ್ ಒಳಗಿಂದ ಎಷ್ಟೈತಿ, ನಿಮ್ಗೆ ಎಷ್ಟು ಕೇಳಿಸಾಗ್ತೈತಿ ಎಷ್ಟಿಲ್ಲ ಈಗೇ ಗೊತ್ತಿಲ್ಲ ನನಗೆ ಇನ್ನೂ. ಸೊ ಎಸ್,
ಎಸ್ ಸ್ಟಿಲ್ ನಾ ಸ್ವಲ್ಪ ಇನ್ನೂ ನಾ ಸ್ವಲ್ಪ ಹಾರ್ಶ್ ಬ್ರೇಕಿಂಗ್ ಮಾಡತ್ತೀನಿ ನೋಡ್ರಿ. ಇದು ಆಗಬಾರ್ದು. ಇದು ಸ್ವಲ್ಪ ಟೈಮ್ ಟು ಟೈಮ್ ರೂಢಿ ಆದ ನಂತರ ಬರ್ತೈತಿ ಇರೋದು, ಅಲ್ಲಿವರೆಗೂ ಬರೋದಿಲ್ಲ. ಇನ್ನೂ ನನಗದು ಪ್ರಾಪರಾಗಿ ಜಜ್ಮೆಂಟ್ ಸಿಗಲಾಗೈತಿ ಎಷ್ಟು ಬೈಟ್ ಐತಿ ಅದು ಬ್ರೇಕಿಂದ ಅಂತೇಳಿ. ಅದು ಇನ್ನೂ ಒಂದು ಸಲ ಪ್ರಾಪರಾಗಿ ಜಜ್ಮೆಂಟ್ ಸಿಗ್ತದ್ಕೋರಿ ಅದು ಆಟೋಮೆಟಿಕ್ ಬಂದುಬಿಡ್ತೈತಿ ಫ್ರಂಟ್. ಮತ್ತು ಇನ್ನೊಂದು ಹತ್ತಾರೆ ಒಂದು ಕೈಲೇ ಡ್ರೈವ್ ಮಾಡೋಕೆ ಕಲೀರಿ ಅಂತ ಹೇಳ್ತಾರೆ. ಒಂದು ಕೈ ಸ್ಟೇರಿಂಗ್ ಮ್ಯಾಗ ಇರ್ಬೇಕು, ಒಂದು ಕೈ ಹಿಂಗೆ ಇದ್ರ ಮ್ಯಾಗ ಇರ್ಬೇಕತ್ತಾರೆ, ಇದ್ರ ಮ್ಯಾಗೆ ಗೇರ್ ಮ್ಯಾಗ ಇರ್ಬೇಕತ್ತಾರೆ. ಅದು ಕರೆಕ್ಟ್ ಅವ್ರು ಹೇಳೋದು. ಅದನ್ನು ನಾನು ಈಗ ಪ್ರಾಕ್ಟೀಸ್ ಮಾಡತ್ತೀನಿ. ಎಸ್ ಥರ್ಡ್ ಗೇರ್ ಬಿತ್ತು ರೀ, ನೋಡಿದ್ರಿ ಗಾಡಿ ಬಂದು ಬಿತ್ತು. ಥರ್ಡ್ ಗೇರ್ ಬಿತ್ತಲ್ಲ, ಗಾಡಿ ಬಂದು ಬಿತ್ತು ಮಗಂದು. ನೋಡಿದ್ರಿಪ್ಪ ಇದೇನು ಜಲ್ಲದ ನಂದು ನಾವು ಏನು ಮಾಡ್ತೀರಿ ಇಂಥವ್ರ ಥರ ಹಾಪುಗಳು ಎಲ್ಲಿಂದ ಹೆಂಗೆ ಬರ್ತಾರೋ ಗೊತ್ತಾಗೋದಿಲ್ಲ. ಇಂಥವಲ್ಲೇ ರೀ ಹಿಂಗೆ ಕಲ್ತಾಗಿ ಮನುಷ್ಯಾಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಏನು ಮಾಡ್ಬೇಕು ಏನಿಲ್ಲ ಅಂತ ಅವಾಗ ಗೊತ್ತಾಗುತ್ತೆ ಮನುಷ್ಯಾಗೆ. ಇಲ್ಲಾಂದ್ರೆ ಅಲ್ಲಿ ಮಟ್ಟ ಮನುಷ್ಯಾಗೂ ಗೊತ್ತಾಗೋದಿಲ್ಲ ಏನು ಹಿಂಗೆ ಐತಿ ಕತಿ. ಎಷ್ಟು ಎಕ್ಸಾಕ್ಟ್ 1 ತಾಸು ಕಲ್ತೀನಿ ಅನ್ಸಾತೈತೆ ನನಗೆ. 6ಕ್ಕೆ ಎದ್ದೀನೇನು 6:30 ಎದ್ದೀನಿ ರೀ, ಅರ್ಧ ತಾಸು ಕಲ್ತೀನಿ ಅನ್ಸಾತೈತೆ ಗಾಡಿ. ಇರಲಿ ಓಣ್ಯಾಗ ಒಂದು ಸ್ವಲ್ಪ ಹುಡ್ಕೋತಿರ್ಬೇಕು ರೀ ಗಾಡಿ, ಅಂದಾಗ ಅದು ಪ್ರಾಪರಾಗಿ ನಾಲೆಜ್ ಬರ್ತೈತಿ. ಇಲ್ಲಪ್ಪ ಅಂದ್ರೆ ಅಲ್ಲಿ ಮಟ್ಟ ನಾಲೆಜ್ ಬರೋದಿಲ್ಲ. ಬರ್ರಿ ಮನೆ ಬತ್ತ. ಇದು ನಮ್ಮ ಡಿಪ್ಲೊಮಾ ಕಾಲೇಜ್ ನೋಡ್ರಿ. ಇದು ಇಲ್ಲಿದೆ, ಇದು ನೀವು ನೋಡತ್ತಿಲ್ಲ, ಇದು ಡಿಪ್ಲೊಮಾ ಕಾಲೇಜ್. ಇನ್ನೊಂದು ಅರ್ಧ ತಾಸು ಹುಡಿಬೇಕತ್ತೈತಿ, ಬಟ್ ಬ್ಯಾಡ್ರಿ ಭಾಳ ಗದ್ದಲು ಚಲೋ ಆಗ್ಬಿಡ್ತೈತಿ. ಸಣ್ಣಗೆ ಮೊದಲು ಇನ್ನೊಂದು ವಾರ ಮಟ್ಟ ಏನು ಮಾಡಮು, ಚಂದಿಗೆ ಮನ್ಯಾಗ ಪ್ರಾಕ್ಟೀಸ್ ಮಾಡಮು. ಆನಂತರ ಮುಂದೆ ನೋಡಕ್ಕೆ ಬರ್ತೈತತ್ರಿ. ಈ ಸದ್ಯಕ್ಕೆ ಇಷ್ಟೇ ಸಾಕು. ಮೇನ್ ಈಗ ಒಂದು ಸ್ವಲ್ಪ ರಿವರ್ಸ್ ತೊಗೋಬೇಕಾಗತ್ತೆ. ನೋಡು ಮತ್ತು ರಿವರ್ಸ್ ಅದು ಹೆಂಗೆ ಬರ್ತೈತೆ ಹೆಂಗಿಲ್ಲ ಅಂತೇಳಿ ಇಲ್ಲೇ ಹೊಳಿಸ್ಬೇಕ್ರಿ. ನಂದು ಇಲ್ಲೇ ಬರ್ತೈತಿ ನೋಡಿದ್ರಿ. ಬ್ರೇಕ್ ಹಚ್ಚೋ ಬದ್ಲಿ ಮತ್ತೇನು ಮಾಡ್ದೆ, ಎಕ್ಸಿಲೇಟ್ರ್ ಕೊಟ್ಟೆ ನಾನು. ಹಿಂಗೆ ಆತು ನೋಡ್ರಿ ಕತ್ತಿ. ಬ್ರೇಕ್ ಹಚ್ಚಬೇಕಿತ್ತು, ಎಕ್ಸಿಲೇಟ್ರ್ ಕೊಟ್ಬಿಟ್ಟೆ ನಾನು. ಅಣ್ಣಗಳೆಲ್ಲ ಗಾಡಿಗಳು ಹಚ್ಚಿಬಿಟ್ರು ತಂದು ಎಲ್ಲಿ ಪಾರ್ಕ್ ಮಾಡ್ತೀರಿ ನೋಡ್ರಿ ನೀವು. ಇಂಥರೊಳಗೆ ಎಲ್ಲ ಗಾಡಿಗಳು ತಂದು ಹಚ್ಚಿಬಿಟ್ರೆ ಎಲ್ಲಿ ಮಾಡ್ತೀರಿ, ಅದು ಪ್ರಾಬ್ಲಮ್ ಆಗ್ಬಿಡ್ತೈತಿ. ಎಲ್ಲ ಗಾಡಿಗಳು ಹಚ್ಚಿಬಿಟ್ರು ನಾವು ಪಾರ್ಕ್ ಮಾಡಬೇಕಪ್ಪ ಅಂತಂದ್ರೆ ಗಾಡಿ ಹಚ್ಚಿಬಿಟ್ರು. ಏನು ಮಾಡ್ತೀರಿ ಸರಿ. ನಮಗೆ ರಿವರ್ಸ್ ತೊಗೊಳೋದು ತೋರ್ಸೋಕ್ಕಾಗಿಲ್ಲ. ಇನ್ನೂ ಅಲ್ಲಿ ನೋಡ್ರಿ ಗಾಡಿಗಳು ಇಟ್ಟು ಗ್ಯಾಪ್ ಇತ್ತು ನೋಡು, 2 ಗಾಡಿಗಳು ಅಷ್ಟು ಗ್ಯಾಪ್ ಇತ್ತು. ಅಲ್ಲಿ ನೋಡ್ರಿ ನಮ್ಮ ಗಾಡಿ ಎಲ್ಲ ಗ್ಯಾಪ್ ಇತ್ತು. ಬಟ್ ನಾನು ಅಂಜಿ ರಿವರ್ಸ್ ತೊಗೊಳಕ್ಕೆ ಹೋಗಿಲ್ಲ. ಅದು ರಿವರ್ಸ್ ತೊಗೋಬೇಕಾದ್ರೆ ಬಂದ್ ಮಾಡಿಬಿಟ್ಟೆ ಫುಲ್. ಯಾಕಂದ್ರೆ ರಿವರ್ಸ್ ಹೊಟ್ಟೆ ಹೊಡೆದಿಲ್ಲಲ್ಲ. ಇನ್ನೂ ಅಷ್ಟು ಗ್ಯಾಪ್ ಐತ್ರಿ. ಈಗ ಗೊತ್ತಾಗ ನನಗೆ ಡಿಸ್ಟೆನ್ಸ್ ಸೆಟ್ ಬರ್ತಂತೇಳಿ. ಇನ್ನೂ ಸ್ವಲ್ಪ ಹಿಂದೆ ಹಚ್ಚಿದ್ರು ನಡೀತಿತ್ತೆ. ಅಯ್ಯೋ ಒಂದು ಹ್ಯಾಂಡಲ್ ಒಂದು ಆ ಕಡೆ ಹೊಳಿಸಿಟ್ಬಿಟ್ಟು ನಾನು ಹ್ಯಾಂಡಲ್ ಐತೆ ನೋಡ್ರಿ, ವೀಲ್ಸ್ ನೋಡ್ರಿ ಅದು ಸ್ಟ್ರೇಟ್ ಮಾಡಿ ಇಡಬೇಕಾಗಿತ್ತು, ಆ ಕಡೆ ಹೊಳಿಸೀನಿ. ಇರಲಿ ಎನಿವೆ ಹಿಂಗೆ ರೀ ಸಣ್ಣ ಕಲಿಯೋದು ನೋಡ್ರಿ. ನಾ ಕಲ್ತು ಬಂದೆ. ಈಕಿ ನೋಡ್ರಿ ವಾಕಿಂಗ್ ಮಾಡಿ ಬಂದೇಳಿ ಚಂದ ಮಕ್ಕೊಂಡಾಳೆ. ಎಲ್ಲ ಕೂಡಿ ಮ್ಯಾಗ ಒಂದು 4 ರೌಂಡ್ ಹೊಡೆದಾಳ ಇಲ್ಲ, ಅದು ಮನೆ ಮ್ಯಾಗ ಏನು ವಾಕಿಂಗ್ ಮಾಡಿರ್ಬೇಕತ್ತಿ ನಾನು. ಅದು ಒಂದು ಬಿದ್ಲೆ ಇಟ್ಟು ಚಂದ ಎಕ್ಸಸೈಸ್ ಮಾಡ್ತಾಳೆ ರೀ ಈಕೆ. ಏನು ಮಾಡ್ತೀರಿ ಎಷ್ಟು ಮಸ್ತ್ ಮಕ್ಕೊಂಡು ನೋಡ್ರಿ. ಟೈಮ್ ಆಯ್ತು 7:30. ಎಸ್ ಈಗ ಮಸ್ತ್ ಒಂದು ತಾಸು ಏನು ರೀ ಜಾಸ್ತಿ ನೋಡಿದೆ. 1 ತಾಸು ನಾಳೆ ಐತಿ. ಆವಾಜ್ ಬರತ್ತೈತ್ಲ ಆವಾಜ್. ಹಾಂ ಬಿಡೋದು ಇಲ್ಲಿ ಬಿಡು ನೋಡ್ರಿ. ಇನ್ನೂ ಇಷ್ಟು ಗ್ಯಾಪ್ ಇತ್ತು, ಇನ್ನೂ ಬೇಕಾದಂಗೆ ಹಿಂದೆ ಒಯ್ದು ಹಚ್ಬೋದಿತ್ತು ನಾನು. ಏನು ಮಾಡ್ತೀರಿ ಬಟ್ ನೀವೇ ಇರಲಿ ರೀ. ಇನ್ನೂ ಸ್ವಲ್ಪ ಹಿಂದೆ ಒಯ್ದು ಹಚ್ಬೇಕಾಗಿತ್ತು. ಇನ್ನೂ ಸ್ವಲ್ಪ ಗಾಲಿ ಮುಂದೆ ಬಂದವು ರೋಡ್ ಮ್ಯಾಗ. ಆ ಕಡೆ ಇದು ವೀಲು ಆ ಕಡೆ ಹೊಳಿಸಿಟ್ಟಿನಿ. ಖರೆ ಅಂದ್ರೆ ಸೀದಾ ಮಾಡಿಡ್ಬೇಕಾಗಿತ್ತು ನಾನು. ಇರಲಿ ಮಾಡೋಣ ಅಂತ ಆಮೇಲೆ.